ನೋಡಿ, ಇದು ನಮ್ಮದು ರೆಕಾರ್ಡ್ ಇರೋಂಥ ತೋಟ. ಖಾತೆಯಾಗಿ 13 ವರ್ಷ ಆಗಿ ನಾವು ತೋಟ ಮಾಡ್ತಾಯಿದ್ದೀವಿ. ಈ ಕಾಫಿ ತೋಟ ಬೆಳೆದಿದ್ದೀವಿ. ಆದರೆ ಈ ಥರ ಸಿಲ್ವರ ಮಾರಿದ್ನೆ. ಆದರೆ ನಮ್ಮ ನಾಗನಹಳ್ಳಿ ಧರ್ಮಪ್ಪನ ಮಗ ಭರತ ಮತ್ತು ಶರತ್ವ 3 ಜನ ಸೇರಿಬಿಟ್ಟು ಇಡೀ ರಾತ್ರಿಯ ಮಿಷಿನ್ ತಗೊಬಂದ್ಬಿಟ್ಟು ಇಡೀ ಒಂದು 3 ಲಕ್ಷದ ಮರವ ಪುಡಿ ಮಾಡಾಕು ಹೋಗಾರೆ. 1 ಅಡಿ 1.5 ಅಡಿಗೆಲ್ಲವ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ಹೆಣ್ಮಗಳ ಬದುಕಕ್ಕೆ ಬಿಡ್ತಿಲ್ಲ, ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ಕಾನೂನು ಕ್ರಮ ತಗೋಬೇಕು, ಸಮಾಜದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಬದುಕಬೇಕು ಅಂತ ನೀವೇ ಹೇಳಿ ನೋಡೋಣ. ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನನಗೆ. ಕೊಲೆ ಬೆದರಿಕೆ ಹಾಕ್ತವ್ರೆ, ಕೊಲೆ ಮಾಡೋಕ್ಕೆ ಬರ್ತಾರೆ, ಬರ್ತಾರೆ, ಕತ್ತಿ ದೊಣ್ಣೆ ಎಲ್ಲ ತಗೊಬರ್ತಾರೆ. ನನಗೆ ಬದುಕಕ್ಕೆ ಬಿಡ್ತಿಲ್ಲ. ದಯವಿಟ್ಟು ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು, ಇವ್ರಿಗೆ ಏನು ಮಾಡ್ಬೋದು ಅಂತ ನೀವೇ ಹೇಳಿದಂದ್ರೆ. ನೋಡಿ, ಇದು ನಮ್ಮದು ರೆಕಾರ್ಡ್ ಇರೋಂಥ ತೋಟ. ಖಾತೆಯಾಗಿ 13 ವರ್ಷ ಆಗಿ ನಾವು ತೋಟ ಮಾಡ್ತಾಯಿದ್ದೀವಿ. ಈ ಕಾಫಿ ತೋಟ ಬೆಳೆದಿದ್ದೀವಿ. ಆದರೆ ಈ ಥರ ಸಿಲ್ವರ ಮಾರಿದ್ನೆ. ಆದರೆ ನಮ್ಮ ನಾಗನಹಳ್ಳಿ ಧರ್ಮಪ್ಪನ ಮಗ ಭರತ ಮತ್ತು ಶರತ್ವ 3 ಜನ ಸೇರಿಬಿಟ್ಟು ಇಡೀ ರಾತ್ರಿಯ ಮಿಷಿನ್ ತಗೊಬಂದ್ಬಿಟ್ಟು ಇಡೀ ಒಂದು 3 ಲಕ್ಷದ ಮರವ ಪುಡಿ ಮಾಡಾಕು ಹೋಗಾರೆ. 1 ಅಡಿ 1.5 ಅಡಿಗೆಲ್ಲವ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ಹೆಣ್ಮಗಳ ಬದುಕಕ್ಕೆ ಬಿಡ್ತಿಲ್ಲ, ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ, ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ಏನು ಮಾಡಬೇಕು, ಯಾವ ರೀತಿ ಕಾನೂನು ಕ್ರಮ ತಗೋಬೇಕು, ಸಮಾಜದಲ್ಲಿ ನಾವು ಹೆಣ್ಮಕ್ಳು ಹೆಂಗೆ ಬದುಕಬೇಕು ಅಂತ ನೀವೇ ಹೇಳಿ ನೋಡೋಣ. ಇಷ್ಟು ಕಷ್ಟ ಕೊಡ್ತಾ ಇದ್ದಾರೆ ನನಗೆ. ಕೊಲೆ ಬೆದರಿಕೆ ಹಾಕ್ತವ್ರೆ, ಕೊಲೆ ಮಾಡೋಕ್ಕೆ ಬರ್ತಾರೆ, ಬರ್ತಾರೆ, ಕತ್ತಿ ದೊಣ್ಣೆ ಎಲ್ಲ ತಗೊಬರ್ತಾರೆ. ನನಗೆ ಬದುಕಕ್ಕೆ ಬಿಡ್ತಿಲ್ಲ. ದಯವಿಟ್ಟು ಕಾನೂನು ಪ್ರಕಾರ ಏನು ಕ್ರಮ ತಗೋಬೋದು, ಇವ್ರಿಗೆ ಏನು ಮಾಡ್ಬೋದು ಅಂತ ನೀವೇ ಹೇಳಿದಂದ್ರೆ.